ಸೀತಾ, ಯಾವ ಕೆಟ್ಟ ಸಮಯದಲ್ಲಿ ನನಗೆ ಸೀತಾ ಅಂತ ಹೆಸರಿಟ್ಟರು? ಯಾವ ಕೆಟ್ಟ ಸಮಯದಲ್ಲಿ ನನಗೂ ನಿನಗೂ ಮದುವೆಯಾಯಿತು? ಯಾವ ಕೆಟ್ಟ ಸಮಯದಲ್ಲಿ ದುಷ್ಟರ ಕಣ್ಣು ಕಿಚ್ಚಿಗೆ ನಾನು ಬಲಿಯಾದೆನೋ ಗೊತ್ತಿಲ್ಲ. ಒಳ್ಳೆಯ ದಾಂಪತ್ಯ ಜೀವನದಲ್ಲಿ ಸಮಯದ ಪರೀಕ್ಷೆ ಒಂದು ಬರ್ತದೆ ಅಂತ ನಾನು ಸಹ ಇಲ್ಲಿ ತನಕ ಕಾದೆ ಸೀತಾ, ಕಾದೆ. ಆದರೆ ನನ್ನವರೇ ಆದ ಹೆಣದವರ ಜಾಲದಲ್ಲಿ ಸಿಲುಕಿ ವಿನಾಕಾರಣ ಜೈಲು ಸೇರಿದೆ ಸೀತಾ, ಜೈಲು ಸೇರಿದೆ. ಜೈಲು ಶಿಕ್ಷೆಯನ್ನು ಅನುಭವಿಸಿ ಸೀತಾ, ನಿನ್ನ ಮುಖ ನೋಡ್ಬೇಕಂತ ಅದಷ್ಟು ಸಂತೋಷದಿಂದ ಮನೆಗೆ ಬಂದು ನೋಡಿದರೆ ಸೀತಾ, ನೀನು ಮನೆಯನ್ನು ತೊರೆದು ಮಸಣದ ದಾರಿಯನ್ನು ಹಿಡಿದಿರೋ ವಿಷಯ ಊರ ಜನರಿಂದ ಗೊತ್ತಾಯ್ತು ಸೀತಾ, ಊರ ಜನರಿಂದ. ಅಯ್ಯೋ ಸೀತಾ, ನನ್ನ ಬಿಟ್ಟು ಹೋಗೋದಕ್ಕೆ ನನಗೆ ಹೇಗೆ ಮನಸ್ಸು ಬಂತು? ಹೇಗೆ ಮನಸ್ಸು ಬಂತು ಸೀತಾ, ಹೇಗೆ ಮನಸ್ಸು ಬಂತು? ಇಲ್ಲ ಇಲ್ಲ, ನೀನು ಹಾಗೆ ಮಾಡಲು ಮಾತ್ರ ಸಾಧ್ಯವಿಲ್ಲ. ಹೀಗಿದ್ದು ಈ ರಾಘವನ ಶ್ರೀತಿಯ ಸತಿಯಾದ ನೀನು ಈ ಮಸಣದ ಮನೆಯನ್ನು ಸೇರಬೇಕಾದರೆ ಇದರಲ್ಲಿ ಯಾರದೋ ಕೈವಾಡ ಇದ್ದೇ ಇರುತ್ತದೆ ಸೀತಾ. ಸೀತಾ, ನೀನು ಈ ಮಣ್ಣಿನಲ್ಲಿ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಲ್ಲೇ ಮಣ್ಣಾಗಿ ಹೋದೆಯ ಸೀತಾ, ಮಣ್ಣಾಗಿ. ಯಾಕೆ ಸೀತಾ? ಇಲ್ಲ ಇಲ್ಲ, ನಿನ್ನ ಸಾವಿನಲ್ಲಿ ಯಾರದೋ ಕೈವಾಡ ಖಂಡಿತವಾಗಿ ಇದೆ. ಹೌದು ಹೌದು, ಇಷ್ಟಕ್ಕೆಲ್ಲ ಕಾರಣ ಅವರೇ. ಹುಡುಕಿದರೆ ನನ್ನೊಡಲು ಸುಡುವ ಕೂಕಿಗಳ ಸಾಲು, ಕೂಕಿಗಳ ಸಾಲು. ಅಣ್ಣ ಎಂಬ ಬಣ್ಣಸಿಕೊಂಡು ಹೊಟ್ಟೆ ತುಂಬ ಹುಣ್ಣನ್ನೇ ಹೊಂದಿರುವಂತ ನನ್ನ ಗಜೇಂದ್ರ ಗೌಡ. ಒಂದೇ ತಾಯಿಯ ಉದರದಲ್ಲಿ ಜನಿಸಿ ಬಂದ ಆ ನನ್ನ ಹಿರಿಯ ಅಣ್ಣ ಗಜೇಂದ್ರ ಗೌಡ ಮತ್ತವನ ಮಗ ಧರ್ಮ. ಸೀತಾ, ಇವರಷ್ಟಕ್ಕೂ ಸಾಲದು ಎಂಬಂತೆ ನಿನ್ನ ಒಡ ಹುಟ್ಟಿದ ಅಣ್ಣ ಸೀತಾ, ನಿನ್ನ ಒಡ ಹುಟ್ಟಿದ ಅಣ್ಣ ಕಾಳಿಂಗ. ಇವರೆಲ್ಲರೂ ಸೇರಿ ರಚಿಸಿದ ಮೋಸದ ಬಲೆಯಲ್ಲಿ ನಾನು ಸಿಲುಕಿ ಸೋತು ಹೋದೆ ಸೀತಾ. ಇಲ್ಲ ಸೀತಾ, ಇವರೆಲ್ಲರಿಗಿಂತ ಮಿಗಿಲಾದ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಮಹಾನ್ ವ್ಯಕ್ತಿ ಇದ್ದಾನೆ. ಯಾರು ಗೊತ್ತಾ? ಅವನು ಬೇರೆ ಯಾರು ಅಲ್ಲ ಕಡ, ಯಾರು ಅಲ್ಲ ಸೀತಾ, ಬೇರೆ ಯಾರು ಅಲ್ಲ. ನೀನು 9 ತಿಂಗಳು ಹೊತ್ತು ಎತ್ತು ಸಾಕಿ ಜನ್ಮ ನೀಡ ನಿನ್ನ ಕರುಳಿನ ಕೂಡಿ. ಅವನೇ ನಿನ್ನ ಮತ್ತು ನಮ್ಮಿಬ್ಬರ ಪ್ರೀತಿಯ ಕರುಳಿನ ಕುಡಿ ಚೇತನ. ಏನ್ ಮಾಡ್ದ ಗೊತ್ತಾ ಸೀತಾ? ಚೇತನ ಏನ್ ಮಾಡ್ದ ಗೊತ್ತಾ? ಕರಳು ಬಳ್ಳಿಯ ಹಾವಾಗಿ ಕಾಡಿದ ಸೀತಾ, ಕರಳು ಬಳ್ಳಿಯ ಹಾವಾಗಿ ಕಾಡಿದ.
ಕಳೆದ 25 ವರ್ಷಗಳ ಹಿಂದೆ ನಡೆದ ಘಟನೆಯನ್ನು ನೆನೆಸ್ಕೊಂಡ್ರೆ ಸೀತಾ ನನ್ನ ಕರುಳು ಕಿತ್ತು ಕಿತ್ತು ಆ ನಮ್ಮ ಕಥೆಯನ್ನು ನೀವು ನೋಡ್ತಾ ಹೋದ್ರೆ ನಿಮ್ಮ ಕಣ್ಣಲ್ಲಿ ನೀರು ಬಂದೇ ಬರ್ತದೆ. ಆ ಒಂದು ದಿನ